ಚಿಕ್ಕಬಳ್ಳಾಪುರ ನಗರದ ಗಂಗನಮಿದಿಯಲ್ಲಿರುವ ಶ್ರೀ ಗಂಗಾದೇವಿ ದೇವಾಲಯದ 16ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕಳೆದ 3 ದಿನಗಳಿಂದ ವಿವಿಧ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಜೊತೆಗೆ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು. ಗುರುವಾರದಿಂದಲೇ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು ಅಂದು ಸಂಜೆ 6 ಗಂಟೆಗೆ ಗಂಗಾ ಪೂಜೆ, ಶ್ರೀ ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ ಸಮಾರಾಧನೆ, ನವಗ್ರಹ ಮೃತ್ಯುಂಜಯ, ಅಷ್ಟ ದೀಕ್ಷಾಲಂಕಾರ ಪೂಜೆ ಮತ್ತು ಹೋಮಗಳು ಸಂಪನ್ನವಾದವು. ಸರ್ ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ. ಇಲ್ಲಿ ಒಂದು 30 ವರ್ಷದಿಂದ ಅಮ್ಮನ ಸೇವೆ ಮಾಡಿಕೊಂಡು ನಾವು ಬರ್ತಾ ಇದ್ದೀರಿ. ಈ ಗ್ರಾಮದಲ್ಲಿ ಗಂಗನಮಿದ್ದಿ ಗ್ರಾಮದಲ್ಲಿ ನಾವು ಆ ತಾಯಿ ಸೇವೆಯನ್ನು ಮಾಡಿಕೊಂಡು ನಾವು ಮುಂದುವರಿಸ್ತಾ ಇದ್ದೀರಿ. ಶುಕ್ರವಾರ ಮಂಗಳವಾರ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾರೆ, ಇಲ್ಲಿ ಸೇರ್ತಾರೆ ಚೆನ್ನಾಗಿ. ಅಮ್ಮನ ಕರ್ತ ಬರ್ತಾರೆ. ಅಮ್ಮನ ಭಕ್ತಿ ಯಾರು ಕೋರ್ ಹೋಗ್ತಾರೋ ಅವರು ಬಂದು ಅವ್ರ ಆಶೀರ್ವಾದ ಕೊಟ್ಟೆ ಕೊಡ್ತಾಳ ಆ ತಾಯಿ. ಅವ್ರ ಕಷ್ಟ ಪರಿಹಾರ ಮಾಡ್ತಾಳೆ ಸರ್ ಆ ತಾಯಿ. ಅದರಿಂದ ನಾವು ಕೋರ್ತಾ ಇದ್ದೀರಿ ಸರ್. ನಾನೇ ಗುರುವಾರದಿಂದ ಸ್ಟಾರ್ಟ್ ಹೋಮಗಳು. ಗುರುವಾರ ಶುಕ್ರವಾರ ವಿಶೇಷ. ಇವತ್ತು ಅಮ್ಮಂದು ಅಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ. ಏನೆಲ್ಲ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋಗಿದ್ದಾಳೆ ತಾಯಿ. ಅಮ್ಮನ ಇಲ್ಲಿ ಹೋಮಗಳೆಲ್ಲ ಸುಟ್ಟಿ 3 ದಿನದಿಂದ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀರಿ ಸರ್. ಹೋಮಗಳು ದುರ್ಗಾ ಹೋಮ, ಚಂಡಿ ಹೋಮ, ಪಾರಾಯಣಿಗಳು ಎಲ್ಲ ಮಾಡಿ ಆ ತಾಯಿಗೆ ಶಾಂತಿ ಅನ್ನೋದು ನಾವು ಕೋರ್ತಾ ಇದ್ದೀರಿ. ಗ್ರಾಮದಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಟ್ಟು ಆ ತಾಯಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್. ವರ್ಷನೂ ಮಾಡ್ತೀರಿ ಸರ್. ಇದು 16ನೇ ವಾರ್ಷಿಕೋತ್ಸವ. ಈ ಗ್ರಾಮದಲ್ಲಿ ಈ ತಾಯಿ ನಿಲ್ಲಿಸಿ ಒಂದು 30 ವರ್ಷದಿಂದ ನಿಂತಿದ್ದಾಳೆ ತಾಯಿ. 30ರಿಂದ ವರ್ಷನೂ ಅಂದ್ರೆ ಒಂದು 16 ವರ್ಷದಿಂದ ನಾವು ಅಮ್ಮನ್ ಕಂಟಿನ್ಯೂ ವರ್ಷನೂ ಮಾಡ್ತಾ ಇದ್ರಿ. ಅವಾಗ ಅಂದ್ರೆ ಒಂದು 2 ವರ್ಷ 3 ವರ್ಷ ಮಾಡ್ತಾ ಇದ್ರಿ. ಈಗ ವರ್ಷನೂ ಮಾಡ್ತಾ ಇದ್ರಿ. ಒಂದು 10 ವರ್ಷದಿಂದ ಮಾಡ್ತಾ ಇದ್ರಿ ಸರ್. ಜೂನ್ 20ರಂದು ಶುಕ್ರವಾರ ಬೆಳಗ್ಗೆ ಗಂಗಾದೇವಿ ಅಮ್ಮನವರಿಗೆ ಮಹಾಭಿಷೇಕ, ನವದುರ್ಗ ಪೂಜೆ, ಚಂಡಿಕಾ ಹೋಮ, ಬೆಳಗ್ಗೆ 10 ಗಂಟೆಗೆ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಯವರನ್ನ ಹೂವಿನ ಅಲಂಕಾರ ಪಲ್ಲಕ್ಕಿಯಲ್ಲಿ ತಮಟೆ ವಾದ್ಯಗಳೊಂದಿಗೆ ಗಂಗನಮಿದಿಯಲ್ಲಿ ವೈಭವದ ಮೆರವಣಿಗೆ ನಡೆಸಲಾಯಿತು. ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ಅನ್ನದಾನ ಸೇವೆಯನ್ನ ಆಯೋಜಿಸಲಾಗಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.